ಜೈ, ನಿನ್ನ ಐಡಿಯಾ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ನಾ ಗೌತಮ್ ಹತ್ರ ಮಾತಾಡಿದೆ. ಅವನ ತಾಯಿ ಬಗ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನ್ನ ಹತ್ರ ಬಂದು ಹೇಳ್ತೀನಿ ಅಂತ ಹೇಳ್ದ. ಅಳಿವಯ್ಯ, ಅದು ಯಾವುದೋ ಚಿಂತೆ ನಿನ್ನ ತಲೆಯನ್ನು ಆಳವಾಗಿ ಬೋರ್ವೆಲ್ ಕೊರೆದಂಗೆ ಕೊರಿತಾ ಇದೆ ಅನ್ಸುತ್ತೆ. ಯಾವುದನ್ನು ಇಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ತಲೆ ಕೆಡಿಸ್ಕೋತಾ ಇಲ್ಲ ಮಾಮ್ಸ್, ತಲೆನ ಓಡಿಸ್ತಾ ಇದ್ದೀನಿ. ಎಲ್ಲ ಪಾಯಿಂಟ್ಗಳನ್ನ ಲಿಂಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವುದಾದ್ರೂ ಮಿಸ್ಸಿಂಗ್ ಲಿಂಕ್ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ. ಮಿಸ್ಸಿಂಗ್ ಲಿಂಕ್? ಯಾವ ಲಿಂಕ್ ಬಗ್ಗೆ ಮಾತಾಡ್ತಿದ್ಯೋ? ಇನ್ಯಾವುದ್ರ ಬಗ್ಗೆ ಮಾಮ್ಸ್? ಮೈ ಡಿಯರ್ ದೊಡ್ಡಮ್ಮ, ಐ ಮೀನ್ ಬಿಗ್ ಬ್ರೋನ ಒರಿಜಿನಲ್ ಅಮ್ಮನ ಬಗ್ಗೆ. ಪ್ಲೀಸ್ ಜೈ, ಅವಳನ್ನ ಮಾತ್ರ ದೊಡ್ಡಮ್ಮ ಅಂತ ಕರಿಬೇಡ, ನನಗಿಷ್ಟ ಆಗಲ್ಲ. ಏ ಮಾಮ್, ಚಿಲ್ ಮಾಮ್, ನಾನೇನೋ ಸುಮ್ಮನೆ ರೆಫರೆನ್ಸ್ಗೆ ಬಾಯಿ ಮಾತು ಕಂದಿದ್ದೆ ಅಷ್ಟೇ. ಅದಕ್ಕೆ ಯಾಕೆ ನೀನು ಅದನ್ನು ಮನ್ಸ್ಕಾಕೋತೀಯ? ಮಾಮ್, ನಾನು ನಿನ್ನ ಮಗ, ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಕೊಡೋ ಮಾತೇ ಇಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ದಾರಿ ತಪ್ಪಿದ್ನೇನೋ, ಆದರೆ ನಾನು ಯಾವತ್ತೂ ನಡೆಯೋದು ನನ್ನ ಜೀವನದಲ್ಲಿ ನೀನು ತೋರಿಸಿದ ದಾರಿಲೇ. ನಿನಗೇನು ಒಳ್ಳೇದು ಅದೇ ನನಗೂ ಒಳ್ಳೇದು ಮಾಮ್. ವಾಟ್ ಇಸ್ ಗುಡ್ ಫಾರ್ ಇಸ್ ಆಲ್ಸೋ ಗುಡ್ ಫಾರ್ ಮೀ. ಸುಮ್ಮನೆ ಮಾತುಗಂದೆ ನೀನು ಯಾಕದೆ ಡಿಸ್ಟರ್ಬ್ ಆಗ್ತೀಯ? ಮಾಮ್ಸ್, ನೀನು ಭಾಗ್ಯನ ನೋಡಿದ್ದು ಆರ್ ನಗರಲ್ಲಿ ಅಂದ ಅಲ್ವಾ? ಎಕ್ಸಾಕ್ಟ್ ಅಲ್ಲೇ ಕಣೋ. ಬರಿಗಾಲಲ್ಲೇ ಬೀದಿ ಬೀದಿ ಸುತ್ತಾ ಇದ್ಲು ನಟರಾಜ್ ಸರ್ವಿಸು. ಅಲ್ಲೇ ಬೀದಿ ಬೀದಿ ಸುತ್ತಿದ್ದವಳನ್ನ ಅವಳ ಮಗಳು ಬಂದು ಕರ್ಕೊಂಡು ಹೋಗಿದ್ದಾಳೆ ಅಂದ್ರೆ ಅಲ್ಲೇ ಅಕ್ಕಪಕ್ಕದಲ್ಲೆಲ್ಲೋ ಟೆಂಟ್ ಹಾಕಿರ್ತಾಳೆ ಅನ್ನೋದು ಪಕ್ಕ. ಆ ಸರಹದ್ದಲ್ಲೇ ಇರ್ತಾಳೆ. ನಾಗರ ನಡೆ ತರ ಅಲ್ಲೇ ಸುತ್ತಾಡ್ತಾ ಇರ್ತಾಳೆ ಕಣೋ. ಹೆಚ್ಚಂದ್ರೆ ಈ ಕಡೆ ಉತ್ತರಹಳ್ಳಿ, ಆ ಕಡೆ ನಾಗರಬಾಗ್, ಇಷ್ಟೇ. ಯಾಕಂದ್ರೆ ನಮ್ಮ ಹುಡುಗರು ಎಲ್ಲ ಸಿಗ್ನಲ್ಗಳು ಬೀದಿ ಬೀದಿ ಎಲ್ಲ ಕಡೆ ಹುಡುಕಿದ್ರು ಇನ್ನೂ ಅವಳು ಸಿಕ್ತಿಲ್ವಲ್ಲ, ಅದಕ್ಕೆ ಯಾವ್ದಾದ್ರೂ ಲಿಂಕ್ ಮಿಸ್ ಆಗಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಳು ಅಲ್ಲೇ ಎಲ್ಲೋ ಇರ್ತಾಳೆ, ಸರಿಯಾಗಿ ಹುಡುಕ್ಬೇಕಷ್ಟೆ. ಹುಡುಕಕ್ಕೆ ಹೇಳು. ನನಗನ್ಸುತ್ತೆ ಬೇರಿಗೆ ಕೈ ಹಾಕಬೇಕು ಅಂತ. ಬೇರ? ಏನನ್ನ ಹೇಳ್ತಾ ಇದೀಯಾ? ಪೂಸಿಷ್ಟೇ ಅಲ್ಲ, ನಾನು ಏನು ಹೇಳಕ್ ಹೊರಟೆ ಅಂದ್ರೆ, ಈಗ ಅವಳು ಎಲ್ಲಿ ಸಿಗ್ತಾಳೆ ಅಂತ ಹುಡುಕೋದಕ್ಕಿಂತ ಅವಳು ಎಲ್ಲಿ ಇರ್ತಾಳೆ ಅಂತ ಹುಡುಕೋದು ಒಳ್ಳೇದಲ್ವಾ? ಆಗ ಸಿಕ್ಕ ಕಡೆ ಬೀದಿ ನಾಯಿ ತರ ಅವಳನ್ನು ಹುಡ್ಕೊಂಡು ಅಲಿಯೋ ಬದಲು ಚಿರತೆ ತರ ಒಂದೇ ಕಡೆ ಅವಳನ್ನು ಹೊಂಚಾಕಿ ಬೇಟೆ ಆಡಬಹುದಲ್ವಾ ಸಿಸ್ಟರ್? ಸಿಸ್ಟರ್, ನಾನು ಹೇಳಿದ ಸಮಂಜಸ ಆಗಿದೆಯಲ್ಲ? ಹಾ ಅಣ್ಣ, ನೀನು ಹೇಳಿದ್ದು ಸರಿಯಾಗಿದೆ. ಎಲ್ಲೆಲ್ಲೋ ಹುಡ್ಕೋ ಬದಲು ಅವಳ ಮನೆ ಎಲ್ಲಿದೆ ಅಂತ ಪತ್ತೆ ಮಾಡೋದು ಒಳ್ಳೇದು. ಹೇಗೆ ಪತ್ತೆ ಮಾಡೋದು? ಅಯ್ಯೋ ಸಿಸ್ಟರ್, ಸರಿಯಾಗಿ ಹುಡುಕಿದ್ರೆ ದೇವರೇ ಸಿಗ್ತಾನಂತೆ. ಇವಳಿಗೆ ಯಾವ ಲೆಕ್ಕ ಹೇಳು? ಡೋಂಟ್ ವರಿ ಮಾಮ್, ನಮ್ಮ ಬೇಟೆ ನಾಯಿಗಳ ಕೈಗೆ ಅವಳ ಫೋಟೋನ ಕೊಟ್ಟು ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿದ್ರು ಅವಳನ್ನ ಹುಡುಕಿಸಿ ಪತ್ತೆ ಹಚ್ಚೋ ಜವಾಬ್ದಾರಿ ನಂದು. ಪತ್ತೆ ಹಚ್ಚಿದ ಮೇಲೆ ಅವಳನ್ನ ನಾಪತ್ತೆ ಮಾಡೋ ಜವಾಬ್ದಾರಿನೂ ನಂದೆ. ಎಸ್, ಸಿಕ್ಕದ್ಮೇಲೆ ಅವಳನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಅವಳ ಕತೆ ಮುಗಿಸ್ಬಿಡೋದು. ಕೇಳ್ಕತ್ತಮ್ ನಾಟಕ ಬಂದು ಭಾಗ್ಯನ ಒಂದು ಚಾಪ್ಟರ್ ಈ ಭೂಮಿ ಮೇಲೆ ಇತ್ತು ಅಂತ ಯಾರೊಬ್ರಿಗೂ ಒಂದು ಚಿಕ್ಕ ಕ್ಲೂನು ಸಿಗ್ದಾರೋ ಹಾಗೆ ಮುಗಿಸ್ಬಿಡೋಣ. ಹಾಗಾದ್ರೆ ನಾನು ಕೊಟ್ಟ ಐಡಿಯಾ ವರ್ಕೌಟ್ ಆಯ್ತು ಅಂತಲೇ ಲೆಕ್ಕ ಅಲ್ವಾ ಅಳಿಮಯ್ಯ? ವರ್ಕೌಟಾ? ಮಾಮ್, ಸೂಪರ್ ಡೂಪರ್ ಐಡಿಯಾ ಅದು. ನೀನೇನು ಹಿಂಗಂತ್ಯ? ಮನೆ ಹಾಳು ಐಡಿಯಾಗಳಿಗೆಲ್ಲ ಹೋಲ್ಸೇಲ್ ಡೀಲರ್ ಮಾಮ್ ನೀನು. ಹಳೆ ಹುಲಿ ನೀನು. ನಿನ್ನ ಬಗ್ಗೆ ಯಾರೊಬ್ರು ಕೆಮ್ಮಂಗೆ ಇಲ್ಲ. ಯು ಆರ್ ಸಿಂಪ್ಲಿ ಗ್ರೇಟ್. ಥ್ಯಾಂಕ್ಸ್ ಅಳಿಮಯ್ಯ, ತುಂಬಾ ಥ್ಯಾಂಕ್ಸ್. ಒಂದು ನಿಮಿಷ ಅಳಿಮಯ್ಯ, ಈಗ ನನಗೆ ಬಹುಪದ ಕೇಳಿ ಬಿಲ್ಡಪ್ ಕೊಟ್ಟಿಯಲ್ಲ, ಅದನ್ನ ಇನ್ನೊಂದು ಸತ್ಯ ಹೇಳೋ. ನಾನು ವಿಡಿಯೋ ಮಾಡ್ಕೊಂಡು ನನ್ನ ಸ್ಟೇಟಸ್ಗೆ ಹಾಕೊಂಡ್ಬಿಡ್ತೀನಿ. ಸ್ಟೇಟಸ್ ಸತ್ಯ ಮಾಮ್ಸ್? ಅಲ್ಲಲ್ಲ, ಸೂಪರ್ ಐಡಿಯಾ ನಿಂದು. ನೀನ್ ಸ್ಟೇಟಸ್ ಹಾಕ್ತಿದ್ದಾಗೆ ಅಣ್ಣ ನಿನ್ ಸ್ಟೇಟಸ್ ನೋಡಿ ಹುಡುಕೊಂಬಂದು ನಿನ್ ಸ್ಟೇಟಸ್ ಚೇಂಜ್ ಮಾಡ್ತಾನೆ. ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟ ಈಗ ತಾನೆ ಒಳ್ಳೆ ಎಲ್ಬೋಡ್ತಾರ ಆಡ್ತೀಯಲ್ಲ. ಹೌದಲ್ವಾ? ಅದು ಜೋಶಲ್ಲಿ ನನ್ನ ತಲೆಗೆ ಹೊಳಿಲೇ ಇಲ್ಲ ಕಣ. ಸ್ಟೇಟಸ್ ಕ್ಯಾನ್ಸಲ್. ನಾನು ಮಾಡೋ ಕೆಲಸನೇ ನನ್ನ ಸ್ಟೇಟಸ್ ಅಂತ ತೋರಿಸ್ತೀನಿ. ಏನಂತೆ ಸಿಸ್ಟರ್? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇದು ಸ್ಪಿರಿಟ್ ಅಂದ್ರೆ ಕೀಪ್ ಇಟ್ ಅಪ್. ಯಾವುದು ಈ ಸ್ಪಿರಿಟ್? ನಾನು 24x7 ಸ್ಪಿರಿಟ್ ಅಲ್ಲಿ ಇರ್ತೀನಲ್ಲ ಅಲ್ವಾ?
ನಾನು ತಮಾಷೆಗೆ ಹೇಳ್ತಾ ಅದಕ್ಕೆ ಯಾಕೆ ನೀನು ಎದ್ದು ಹೋಗ್ತೀಯ ಸಿಸ್ಟರ್? ಸಿಸ್ಟರ್ ಅಷ್ಟೊಂದು ಭಯನಾ ಮಾಮ್ನ ಕಂಡ್ರೆ? ಅದು ಭಯ ಅಲ್ಲ ಕಣಪ್ಪ, ಭಯ ಮಿಶ್ರಿತ ಗೌರವ. ಅಳಿಮಯ್ಯ, ಒಂದು ವಿಷಯ ಹೇಳ್ತೀನಿ ಕೇಳು. ಈ ಮನೆ ಒಂದು ಮರ ಅಂತ ಆದರೆ ನಿನ್ನ ತಾಯಿ, ಅದಕ್ಕೆ ತಾಯಿ ಬೇರು ಕಣೋ. ಅವಳು ಗಟ್ಟಿಯಾಗಿರೋದ್ರಿಂದಲೇ ನಾನು ನೀವು ನಾವೆಲ್ಲ ಚಿಗುರ್ಕೊಂಡಿರೋದು. ಅವಳಿಂದಲೇ ನಾವು ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳೋ. ನಾವು ಡೈಲಿ ಅವಳ ಪಾದ ತೊಳೆದು ಅದನ್ನು ತೀರ್ಥ ಅಂತ ತಗೊಂಡ್ರು ತಪ್ಪಿಲ್ಲ ಕಣೋ. ನಮ್ಮ ಅಂದ್ರೆ ಏನು ತಿಳ್ಕೊಂಡಿದ್ಯಾ? ಅವಳು ನಮಗೆ ಗಾಡ್ ಫಾದರ್ ಕಣೋ. ನೋ 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 ಗಾಡ್ ಮದರ್. ಪ್ಲಾನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದೀನಿ ಅಷ್ಟೇನೆ. ಹುಡುಕ್ಸಕ್ ಬಿಟ್ಟು ಆಯ್ತು ಆಗ್ಲೇ ಹುಡುಗರ್ನ. ಮಾಮ್ಸ್ ಯಪ್ಪ, ಈ ನಮ್ಮ ಹುಡುಗರು ಅವರಲ್ಲ, ಅವ್ರನ್ನ ನೋಡಿದ್ರೆ ಸಾಕು ಈಸಿಯಾಗಿ ಕಂಡಿಡ್ಬೋದು ಇವರು 420 ನನ್ನ ಮಕ್ಕಳು ಅಂತ. ಅಂಥವ್ರು ಬಾಗಿನ ಫೋಟೋ ಇಟ್ಕೊಂಡು ಎಲ್ಲ ಕಡೆ ಹುಡುಕಾಡಿದ್ರೆ ಯಾರಿಗೆ ಆಗಲಿ ನೋಡಿದವ್ರಿಗೆ ಡೌಟ್ ಬರೋದಿಲ್ವಾ? ಅದಕ್ಕೆ ಪ್ಲಾನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನೋಡೋದಕ್ಕೆ ಡೀಸೆಂಟ್ ಆಗಿ, ಸೇಲ್ಸ್ ಮೆನ್ ಥರ ಇರೋರು, ಸ್ವಲ್ಪ ಓದ್ಕೊಂಡಿರೋರು, ಎಜುಕೇಟೆಡ್ ಥರ ಕಾಣಿಸೋ ಹುಡುಗರನ್ನ ಬಿಟ್ಟಿದ್ದೀನಿ. ಆ್ಯಂಡ್ ಅವರು ಬರೀ ರೋಡ್ಗಳು, ಸಿಗ್ನಲ್ಲು, ಗಲ್ಲಿಲ್ ಮಾತ್ರ ಹುಡುಕಲ್ಲ, ಪ್ರತಿಯೊಂದು ಮನೆಗೂ ಹೋಗಿ ಹುಡುಕ್ತಾರೆ. ಆ ಭಾಗ್ಯ ಯಾವುದೇ ಮನೇಲಿದ್ರು ನಮ್ಮ ಕೈಗೆ ತಗ್ಲಾಕೋತದೆ. ಹೆಂಗಿದೆ ಮಾಮ್ಸ್ ನನ್ನ ಐಡಿಯಾ? ಓಕೆ ಅಲ್ಲ? ಥ್ಯಾಂಕ್ಸ್ ಅಲಿಮಯ್ಯ, ಥ್ಯಾಂಕ್ಸ್ ಲಾಟ್. ಈ ಶಕುನಿಗೆ ನೀನು ಪರ್ಫೆಕ್ಟ್ ಆದ ಗೌರವ ಅಂದ್ರೆ ಕಣೋ.